ಈ ಸಮಾಜದ ಬಾಂಧವರಿಗೆ ಈ ಒಂದು ಸಂದರ್ಭದಲ್ಲಿ ಹೇಳಬೇಕಾಗಿರೋ ವಿಷಯ ಏನಪ್ಪ ಅಂದ್ರೆ, ಇವತ್ತು ಏನು ನಮ್ಮ ಕೋಲಿ ಸಮಾಜದ ಪಿತಾಮಹ ನಮ್ಮೆಲ್ಲರಿಗೂ ಈ ಸಮಾಜಕ್ಕೆ ಒಂದು ದನಿಯನ್ನು ಕೊಟ್ಟಂಥ ಧೀಮಂತ ನಾಯಕ ವಿಠ್ಠಲ್ ಹೇರೂರ್ಜಿಯವರ ಒಂದು ಅಭಿಮಾನಿಯಾಗಿರುವ ನಾವುಗಳು ಇವತ್ತು ಹಿಂದೆ ಕೂಡ ಅಭಿಮಾನಿಗಳಿದ್ದೀವಿ, ಇವತ್ತೂ ಅಭಿಮಾನಿ ಇದ್ದೀನಿ, ಮುಂದೂ ಅವರ ಹೆಸರ ಮೇಲೆ ನಾನು ಅಭಿಮಾನಿ ಇದ್ದೀನಿ. ಯಾಕಂದ್ರೆ ಇವತ್ತು ಏನು ಕೆಲವು ಜನ ನಾನು ನಿನ್ನೆ ಕೊಟ್ಟಿರುವಂಥ ಹೇಳಿಕೆ ಅದನ್ನು ತಿರುಚಿ ನಮ್ಮನ್ನು ಬದಲಾವಣೆ ಮಾಡಬೇಕು, ಇವ್ರ ಹೆಸರು ಕೆಟ್ಟ ಮಾಡಬೇಕಂತ ತಿಳ್ಕೊಂಡು ಕೆಲವು ಜನ ಅದನ್ನು ತಿರುಚಿ ಸಮಾಜಕ್ಕೆ ತಪ್ಪು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ. ಒಂದು ವೇಳೆ ನಾನು ನಿನ್ನೆ ಕೊಟ್ಟಂಥ ಹೇಳಿಕೆ ಉದ್ದೇಶ ಏನಪ್ಪ ಅಂದ್ರೆ, ಇವತ್ತು ಏನು ಇಲ್ಲಿ ಹೋರಾಟ ಮಾಡಲಿಕ್ಕೆ ಇವತ್ತು ಶಿವಕುಮಾರ್ ನಾಟಿಕಾರ್, ಶೋಭಾ ಬಾಣಿ ಇವರೇನು ಹೋರಾಟ ಒಂದು ಮಾಡಲಿಕ್ಕೆ ತಯಾರಾಗ್ಯಾರ, ಇವರು ಆ ಹೋರಾಟದ ಕುರಿತು ಪೂರ್ವಭಾವಿ ಸಭೆ ಅಫ್ಜಲ್ಪುರದಲ್ಲಿ ಮಾಡಿದ್ರು. ಅಫ್ಜಲ್ಪುರದಲ್ಲಿ ಮಾಡಿದಂಥ ಪೂರ್ವಭಾವಿ ಸಭೆಯಲ್ಲಿ ಶೋಭಾ ಬಾಣಿಯವರು ಮಾತಾಡಬೇಕಾದ್ರೆ ಇವತ್ತು ಅವರೊಂದು ಮಾತು ಹೇಳ್ತಾರೆ, ಇದು ಎಷ್ಟಿ ಅಂದು ಆಗಬೇಕಾಗಿತ್ತು, ಆಗ್ತಿತ್ತು, ನಮ್ಮವರೇ ನಾವು ಯಾರಿಗೆ ದೊಡ್ಡವರನ್ನು ತಿಳ್ಕೊಂಡಿವಿ, ಅವ್ರೇನಪ್ಪ ಅಂದ್ರೆ ಕಪ್ಪು ಬಾವುಟ ತೋರಿಸಿದ್ರು, ಅದ್ರ ಸಲುವಾಗಿ ಇಲ್ಲಿವರೆಗೆ ನಮ್ಮ ಈ ಪರಿಸ್ಥಿತಿ ನಡೆದ ಅಂತ ಅವರು ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ಯಾರ. ಹೆಂಗಪ್ಪ ಅಂದ್ರೆ, ಇವತ್ತು ಆ ಒಂದು ವಿಷಯವನ್ನು ತೆಗೆದುಕೊಂಡು ಇವತ್ತು ಕಲ್ಲು ಹೊಡೆದಂಗೆ ಅಂದ್ರೆ ಅಡ್ಡಗೋಡಿ ಮೇಲೆ ದೀಪ ಇಟ್ಟಂಗೆ ಇವತ್ತು ವಿಠ್ಠಲ್ ಹೇರೂರ್ಜಿಯವರ ಬಗ್ಗೆ ಇವ್ರ ಮನಸ್ಸಿನಾಗ ಯಾವತ್ತೂ ಕೂಡ ಗೌರವ ಭಾವನೆ ಇಲ್ಲ, ಅವರ ಹೆಸರು ಕೆಟ್ಟ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಆ ಹೇಳಿಕೆ ಅಲ್ಲಿ ಕೊಟ್ಟಾರ. ಅದ್ರ ಸಲುವಾಗಿ ನಾನು ಕ್ಲಿಯರೆನ್ಸ್ ಮಾಡೋ ಸಲುವಾಗಿ ಇವತ್ತು ವಿಠ್ಠಲ್ ಹೇರೂರ್ಜಿಯವರ ಪಕ್ಕ ಅಭಿಮಾನಿಯಾಗಿರುವ ನಾವು ಅದು ಕ್ಲಿಯರೆನ್ಸ್ ಮಾಡೋ ಸಲುವಾಗಿ ನಿನ್ನಿನ ಹೇಳಿಕೆಯಲ್ಲಿ ನಾನು ಹೇಳಿದ್ದೆ, ಇವತ್ತು ವಿಠ್ಠಲ್ ಹೇರೂರ್ಜಿಯವರು ತಮ್ಮ ಸ್ವಂತ ಮನಸ್ಸಿನಿಂದ ತಮ್ಮ ಸ್ವಂತ ಇಚ್ಛೆದಿಂದ ಅವರು ಅದು ಮಾಡಿದಲ್ಲ, ಕುತಂತ್ರಿಗಳು. ಇವತ್ತು ಕುತಂತ್ರಿಗಳು ಏನಪ್ಪ ಅಂದ್ರೆ, ಅವರಿಗೆ ತಪ್ಪು ಕಲ್ಪನೆ ಮಾಡಿ, ಅವರಿಗೆ ತಪ್ಪು ಸಂದೇಶ ನೀಡಿ, ಅವರಿಗೆ ಒಂದು ನಂಬಿಸಿ ಧೋಖಾ ಮಾಡಿ ಇವತ್ತು ಇಂಥ ಒಂದು ಹೇಳಿಕೆ ಕೊಡ್ಲಿಕ್ಕೆ ಅವ್ರು ಕಾರಣರಾಗಿದ್ದರು. ಅದಕ್ಕೆ ಇವತ್ತೇನಪ್ಪ ಅಂದ್ರೆ, ವಿಠ್ಠಲ್ ಹೇರೂರು ತಮ್ಮ ಸ್ವಂತ ಮನಸ್ಸಿಂದ ಕೊಟ್ಟಿಲ್ಲ, ಅವರು ಯಾವತ್ತೂ ಕೂಡ ಈ ಸಮಾಜಕ್ಕೆ ಒಳ್ಳೆಯದನ್ನೇ ಮಾಡೋ ಉದ್ದೇಶ, ಸಮಾಜಕ್ಕೆ ಒಳ್ಳೆಯದಾಗ್ತಂದ್ರೆ ಏನು ಮಾಡೋಕ್ಕೆ ತಯಾರಾಗುವಂಥ ಒಬ್ಬರು ನಾಯಕರಿದ್ದರು. ಹೀಗಾಗಿ ಅವರು ಒಂದು ಏನೇ ಅವರಿಗೆ ತಪ್ಪು ಕಲ್ಪನೆ ಕೊಟ್ಟಿದ್ದರು ಅದು ಮಾಡ್ಯಾರ. ಇವತ್ತು ಶೋಭಾ ಬಾಣಿಯಲ್ಲಿ ಮಾತಾಡಿದಿಲ್ಲ ಅಂದ್ರೆ ನಾವು ಇಲ್ಲಿ ಕ್ಲಿಯರೆನ್ಸ್ ಕೊಡೋದೇ ಹತ್ತಿದ್ದಿಲ್ಲ. ಇವತ್ತು ಶೋಭಾ ಬಾಣಿ ಅಂದರೆ ವಿಠ್ಠಲ್ ಹೇರೂರು ಯಾವತ್ತೂ ಕೂಡ ಅವ್ರ ಜೀವಿತಾವಧಿಯಲ್ಲಿ ಶೋಭಾ ಬಾಣಿ ಅಲ್ಲದೇ ಅನೇಕ ಲೀಡರ್ಸ್ಗಳು ಈ ರಾಜ್ಯದಲ್ಲಿ ಎಷ್ಟು ಜನ ಸಮಾಜ ಸಂಬಂಧಪಟ್ಟ ಲೀಡರ್ಸ್ಗಳು ಹೆಚ್ಚಿಗೆ ನಮ್ಮ ಸಮಾಜದವರೇ ಅವ್ರಿಗೆ ಕಾಡ್ಯಾರ, ಜೀವ ತಿಂದಾರ. ನಾವು ಅವ್ರ ಜೊತೆಗಿದ್ದಾಗೆ ಇವತ್ತು ನೋಡಿರಿ, ಶೋಭಾ ಬಾಣಿ 2004 ಸಂದರ್ಭದಲ್ಲಿ ವಿಠ್ಠಲ್ ಹೇರೂರ್ಜಿಯವರ ಒಂದು ಏನು ಕಾವೇರಿ ಗೆಸ್ಟ್ ಹೌಸ್ ಇದೆ ಬೆಂಗಳೂರಿನಾಗ, ಆ ಬೆಂಗಳೂರಿನಾಗ ನಾವು ಇದ್ದೀವಿ. ಆ ಸಂದರ್ಭದಲ್ಲಿ ಅಲ್ಲೆಲ್ಲಿ ವಿಧಾನಸೌಧಕ್ಕೆ ಮೊದಲು ಮಾಡಿ ಪಾಂಪ್ಲೇಟ್ ಮಾಡಿ ಮೆತ್ತಿದ್ರು, ವಿಠ್ಠಲ್ ಹೇರೂರು ಬಗ್ಗೆ ಕೆಟ್ಟ ಬರೆದು ಇವ್ರಿಗೆ MLC ಮಾಡಬಾರ್ದು, ಇವ್ರು ಸಮಾಜಕ್ಕೆ ಧೋಖಾ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಕೆಟ್ಟ ಬರೆದು ಮೆತ್ತಿದ್ರು. ಇವತ್ತು ಒಂದಿನ ಅವತ್ತು ನಾವು ವಿಠ್ಠಲ್ ಹೇರೂರು ಸಾಹೇಬ್ರ ಜೊತೆ ಕಾವೇರಿ ಗೆಸ್ಟ್ ಹೌಸ್ನಾಗ ಅವ್ರ ರೂಮ್ನಾಗೆ ಇದ್ದೀವಿ. ಆ ಬಾಗಿಲು ಸಂದಿದಾಗ ತಂದು ಅವು ಪ್ಯಾಂಪ್ಲೇಟ್ಸ್ಗಳು ತಂದು ಒತ್ತಿ ಬಾಗಿಲು ಕೆಳಗಡೆ ಪಾಂಪ್ಲೇಟ್ಸ್ ಒತ್ತಿರು, ಇದೇ ಶೋಭಾ ಬಾಣಿ ಹೆಸರು ಹಾಕ್ಕೊಂಡು. ಇಂಥವರೆಲ್ಲ ಏನಪ್ಪ ಅಂದ್ರೆ ವಿಠ್ಠಲ್ ಹೇರೂರು ಬಗ್ಗೆ ತಪ್ಪು ಕಲ್ಪನೆ ಸಮಾಜಕ್ಕೆ ಮೂಡಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಾನು ಕ್ಲಿಯರೆನ್ಸ್ ಮಾಡೋ ಸಲುವಾಗಿ ಈ ಮಾತು ಹೇಳಿದ್ದೆ. ಅದಕ್ಕೆ ನನಗೆ ವಿಠ್ಠಲ್ ಹೇರೂರ್ಜಿಯವರ ಬಗ್ಗೆ ಇವತ್ತಿಗೂ ಕೂಡ ಅದೇ ಅಭಿಮಾನದ, ಮುಂದೂ ಇರ್ತದೆ, ಯಾವುದೇ ಇದರಲ್ಲಿ ಸಂಶಯ ಇಲ್ಲ. ಇವತ್ತು ನಿಜವಾಗಿ ಕಾಡ್ದಾರ ಯಾರು ವಿಠ್ಠಲ್ ಹೇರೂರು ಹೆಚ್ಚಿಗೆ ಕಾಡ್ಯಾರ, ಅದ್ರಾಗ ಮೊದಲು ಏನಪ್ಪ ಅಂದ್ರೆ ಶೋಭಾ ಬಾಣಿನೇ ಬರ್ತಾರೆ. ಇವರೆಲ್ಲ ಈ ಒಂದು ಜನರಿಗೆ ಮಂಕ ಬುದ್ಧಿ ಏರ್ಸೋ ಸಲುವಾಗ ಇವತ್ತು ಶಿವಕುಮಾರ್ ನಾಟಿಕಾರ ಇರ್ಬೋದು, ಶೋಭಾ ಬಾಣಿ ಇರ್ಬೋದು, ಯಾವಾಗ ಈ ಸಮಾಜಕ್ಕೆ ಹೋರಾಟದ ಅವಶ್ಯಕತೆ ಇತ್ತು, ಇವತ್ತು ವಿಠ್ಠಲ್ ಹೇರೂರು ಸಾಹೇಬರು ST ಸಲುವಾಗಿ ಹೋರಾಟ ಮಾಡಿದಾಗ ಈ ಬಾಣಿ ಬಂದಿಲ್ಲ, ಯಾರೂ ಬಂದಿಲ್ಲ, ಆವಾಗ ಸಪೋರ್ಟ್ ಮಾಡಿಲ್ಲ. ಇವತ್ತು 2020 ಕೇಂದ್ರ ಸರ್ಕಾರದಿಂದ ತವಾರಾಗಿ ಬಂದಾಗ ಸರ್ಟಿಫಿಕೇಟ್ ಕೊಡಲಿಲ್ಲ, ಆವಾಗ ಹೋರಾಟ ಮಾಡೋ ಅವಶ್ಯಕತೆ ಇತ್ತು. ನಾವೆಲ್ಲರೂ ಸಾವಿರಾರು ಜನಸಂಖ್ಯೆಯಲ್ಲಿ ಸೇರಿ ಹೋರಾಟ ಮಾಡೀವಿ, ಅರಬೆತ್ತಲ್ಲಿ ಹೋರಾಟ ಮಾಡೀವಿ. ಸಾಕಷ್ಟು ಹೋರಾಟ ಮಾಡೋ ಸಂದರ್ಭದಾಗ ನಾವು ಇವರಿಗೆಲ್ಲರಿಗೂ ಕರೆದೀವಿ. ಶೋಭಾ ಬಾಣಿಯವರೇ ನಾನು ಫೋನ್ ಮಾಡಿ ಕರೆದೀನಿ, ಈ ಥರ ಹೋರಾಟ ಮಾಡಿರ್ತೀವಿ ಮೇಡಮ್, ನಿಮ್ಮ ಫೋಟೋ ಇಡ್ರಿ ಹಾಕಿರಿ, ನಾವು ವಾಲ್ ಪೋಸ್ಟರ್ ಮಾಡಿರ್ತೀವಿ. ಅಂದಾಗ ಬ್ಯಾಡ್ರಿ ನನ್ನ ಫೋಟೋ ಯಾಕೆ ಹಾಕ್ತೀರಿ ಅಂತಂದರು.
ಇವತ್ತು ಅಂಥ ಹೋರಾಟದಾಗ ಈ ನಾಟಿಕರನೂ ಬಂದಿಲ್ಲ, ಇವತ್ತಿಗೆ ಬಂದಾರ. ಇವ್ರಿಗೆ ನಾವೇನು ಹೇಳ್ಕತ್ತೀವಿ, ಇವತ್ತೇನು ಬಂದಾರ, ಇವತ್ತು ಸರ್ಕಾರ ನಮಗೆ ದಾವಾರ ಅನ್ನೋದು ಕ್ಲಿಯರ್ ಮಾಡ್ಯಾರ. ಕೋಲಿ ಸಮಾಜದ ಏನದ ನೀವು ಫೈಲ್ ಅರ್ಜಿ ಕೊಡ್ರಿ, ಕೇಂದ್ರಕ್ಕೆ ಕಳಿಸ್ತೀನಿ ಅಂದ್ರೆ ಇವತ್ತು ರಾಜ್ಯದಾಗ 2 ವರ್ಷ ಹಿಂದೆ ಬಂದದಂತೂ ಕೆಲವು ಮಂದಿ ಈಗ ನಾಟಿಕಾರ ಮಾತಾಡ್ಬೇಕು ಹೇಳಿದ್ರೆ 2 ವರ್ಷ ಆಯ್ತು ಅಂತ ಹೇಳಿ. ನಮ್ಮ ಸಮಾಜದಿಂದ ಒಂದು ಅರ್ಜಿ ಕೊಡ್ರಿ ಅಂತ ಹೇಳಿ ಇವತ್ತು ಸರ್ಕಾರ ಹೇಳ್ಯಾರ. ನಾವು ಏನಪ್ಪ ಅಂದ್ರೆ ಗಂಗಾ ಮತ ಅಡಿಯಲ್ಲಿ ಹೋದಂಥ ಫೈಲ್ ಕ್ಯಾನ್ಸಲ್ ಆಗಬೇಕು. ಇಡೀ ರಾಜ್ಯದ ನಮ್ಮ ಜನರ ಕೂಗು ಒಂದೇ, ಅದು ಕ್ಯಾನ್ಸಲ್ ಆಗಿಬೇಕಂದ್ರೆ ಮತ್ತೊಂದೇನಪ್ಪ ಟೋಕ್ರೆ ಕೂಲಿ ಬಿಟ್ಟು ಹೋದ ಪರ್ಯಾಯ ಪದ, ಅದ್ರ ಜೊತೆ ಯಾವ ಪದ ಸೇರಿಸ್ಬೇಕನ್ನೋ ಗೊಂದಲದಾಗೆ ಇಲ್ಲಿ ತನಕ ರಾಜ್ಯ ಸಂಘದಾಗೂ ಸಾಕಷ್ಟು ಸಭೆ ಆಗ್ಯಾವ, ಮೀಟಿಂಗ್ ಆಗ್ಯಾವ, ಇಲ್ಲಿನೂ ಮೀಟಿಂಗ್ ಆಗ್ಯಾವ. ಇವತ್ತಿಗೂ ಒಂದು ಫೈನಲ್ ಮಾಡಿ ಸಮಾಜದಿಂದ ಒಂದು ಫೈನಲ್ ಮಾಡಿ ದಾಖಲಾತಿ ಸಮೇತ ಅರ್ಜಿ ಕೊಟ್ಟಿಲ್ಲ. ಸಾಕಷ್ಟು ಸಮಯ 2 ವರ್ಷ ಹೋಗಿ ನಮ್ಗೆ ಅರ್ಜಿ ಕೊಡ್ಲಿಕ್ಕೆ ಇನ್ನೂ ಅರ್ಜಿ ಕೊಟ್ಟಿಲ್ಲ. ಅದಕ್ಕೆ ನಾವು ಅವ್ರ ಮ್ಯಾಗ ಯಾಕೆ ಆರೋಪ ಮಾಡೋದು? ನಾವು ಅರ್ಜಿ ಕೊಡಾಮು, ಅವ್ರು ಮಾಡಿದ್ರೆ ಸರಿ ಒಪ್ಪಾಮು, ಮಾಡಲಿಲ್ಲಪ್ಪ ಅಂದ್ರೆ ನಾವು ಮತ್ತೆ ಹೋರಾಟ ಮಾಡಾಮು. ನಾವು BJP ಇದ್ದಾಗೂ ಸರ್ಕಾರದ ವಿಚಾರ ಮಾಡಿ ಹೋರಾಟ ಮಾಡೀವಿ, ಕಾಂಗ್ರೆಸ್ ಇದ್ದಾಗ ಕೂಡ ಹೋರಾಟ ಮಾಡೀವಿ, ಇವತ್ತು ಪೂರ್ವ ಸಭೆ ಮಾಡಿದ್ದೀವಿ. ನಾವು ಯಾವುದೇ ಸರ್ಕಾರ ನೋಡಲ್ಲ, ಯಾವುದೇ ಪಕ್ಷ ನೋಡಲ್ಲ, ಯಾವುದೇ ಮಂತ್ರಿ ನೋಡಲ್ಲ. ನಮ್ಮ ಸಮಾಜಕ್ಕೆ ಅನ್ಯಾಯ ಆದ್ರೆ ನಾವು ಯಾವತ್ತೂ ಸುಮ್ ಕೊಡೋಲ್ಲ ಅಂತ ಹೇಳಿ ನಾವು ಯಾವತ್ತು ಅದು ಮಾಡ್ಕೊಂಡ್ಬಂದೀವಿ. ಅದರ ಬಗ್ಗೆ ನಾವು ಭದ್ರಾಗಿರ್ತೀವಿ. ನಮಸ್ಕಾರ.